Hi everyone, welcome back to Kavya Shivdas Kannada vlog. सत्य भाव में कोपವೇನೆ ನನ್ನಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಫ್ಯಾಮಿಲಿ ಅವರೆಲ್ಲರೂ ಕೂಡ ನಂಜನಗೂಡು ಹಾಗೆ ಮುಗುರು ತಿಬ್ಬಾದೇವಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇವಾಗ ಟೈಮ್ ಬಂದು ಒಂದು 7 ಗಂಟೆ ಆಗಿದೆ. ಮನೇಲಿ ಕೂಡ ದೀಪ ಎಲ್ಲ ಹಚ್ಚಿ ಸಾಯಿತು. ನಾನು ಅಪ್ಪ ಅಮ್ಮ ಹಾಗೆ ಶಿವು ಮತ್ತೆ ಮಳವಳ್ಳಿಲಿ ಅಕ್ಕ ಭಾವ ಒಂದು ಅವರು ಕೂಡ ಜಾಯಿನ್ ಆಯ್ತಾರೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೇನೆ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ವಿಡಿಯೋ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇವಾಗ ಹೊರಡೋಣ. ಬಾರೋ ಇಲ್ಲಿ. ಸೊ ಇವಾಗ ನಂಜನಗೂಡಿಗೆ ಬಂದ್ವಿ. ಇವಾಗ ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಹೊರಟಾಗ 7 ಗಂಟೆ, ಬಟ್ ಮಳವಳ್ಳಿ ಅಕ್ಕರ್ನೆಲ್ಲ ಕರ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಯ್ತು. ಇವಾಗ ಬನ್ನಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಗುರುಗಳು ಕಾಣ್ತಾನೆ ಈಗ. ಕೊಡ್ತೇವೆ ಸಾಕು ಹಾಕಿ ಅವ್ರಿಗೂ ಆಗ್ತದೆ. ಚೂರಿ ನಿಮಿಷ ಹಾಕ್ಬಿಡ್ರಿ. ಕೈಲಿ ಹಾಕ್ಬೇಕು ಇಲ್ಲೊಂಚೂರು. ನೋಡಿರಿ
ಹ್ಞೂ ಸೊ ಇವಾಗ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಹೇಗೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ವೀಡಿಯೋಸ್ ಮಾಡೋಂಗಿರಲಿಲ್ಲ, ಸೊ ಅದಕ್ಕೆ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಸೊ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಮಂಗಳಾರತಿ ಆಗೋದಕ್ಕೂ ಹೋದ್ವಿ. ಸೊ ಇನ್ನು ಇಲ್ಲಿಂದ ನೆಕ್ಸ್ಟ್ ಮೂಗೂರ್ಗೆ ಹೋಗಬೇಕು. ಇನ್ನು ಟಿಫನ್ ಕೂಡ ತಿಂದಿಲ್ಲ. ನಾವು ಒಟ್ಟಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿನ್ನೋಣ ಅಂಥೇಳಿ ಈಗ ಟಿಫನ್ ತಿನ್ಕೊಂಡು ಪ್ರಸಾದ 12:30 ಮೇಲಂತೆ. ಸೊ ಟೈಮ್ ಆಗುತ್ತೆ, ಮೂಗೂರ್ಗೆ ಬೇರೆ ಹೋಗಬೇಕು. ಇವಾಗ ಟಿಫನ್ನ ತಿಂದ್ಕೊಂಡು ನೆಕ್ಸ್ಟು ಮೂಗೂರ್ಗೆ ಹೊರಡಬೇಕು. ಸೊ ಫೋಟೋಸ್ ತಗೊಡ್ತಿದ್ದಾರೆ ಶಿವ್. ಅಲ್ಲ, ನನ್ನ ಜೊತೆ ಫೋಟೋಸ್ ತಗೋ ಅಂತಂದರೆ ಇವನು ಅಲ್ಲಿ ನಿಂತ್ಕೊಂಡು ಬೇರೆಯವ್ರ ಫೋಟೋಸ್ ತಗೊಡ್ತಿದ್ದಾನೆ. ಅಮ್ಮರಲ್ಲಿ ಹಾಂ ಅಮ್ಮನ ಮೇಲೆ ಎಷ್ಟು ಲವ್ ನೋಡಿ ಶಿವಗೆ. ನೀರು ಬಿಸಿ ಹುಡುಗ ನೀರು 10 ರೂಪಾಯಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಹೋಟ್ಲಿತ್ತು, ಹೋಗ್ತಾ ಇದ್ದೀವಿ. ತಿನ್ಕೊಂಡು ಇವಾಗ ಮೂಗೂರ್ಗು ಇಲ್ಲೇ ಒಂದು ಸೊ ಗೈಸ್ ಇವಾಗ ಮೂಗೂರ್ಗೆ ಬಂದಿದ್ವಿ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಬಿಸಿಲು, ಇವಾಗ 1:30. ನೋಡೋಣ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಓಪನ್ ಇರುತ್ತೆ. ಸೊ ಇವಾಗ ಪೂಜೆ ಸಾಮಾನು ತಗೊಂಡು ದೇವಸ್ಥಾನ. ಕರಡಿ చూస్తున్నా ಚೆನ್ನಾಗದ ಅಲ್ವಾ? ಹೋದ್ಸತಿ ತಂದಿದ್ದು ಒಂದು ಸಲ ಸಣ್ಣ ಸಣ್ಣ ಇಲ್ಲಿ ಇವಾಗ ಪೂಜೆ ನೆಕ್ಸ್ಟ್ ಇಲ್ಲಿ 3 ದೇವಸ್ಥಾನವೆಲ್ಲ. ಇನ್ನೊಂದು ಯಾವುದು ದೇಸಿಲಿಂಗಿ ಮತ್ತು ರಕ್ಕಸಮ್ಮ ಇಲ್ಲಿ ಅಕ್ಕಪಕ್ಕ ಇರೋದು. ಇದು ತ್ರಿಪುರ ಸುಂದರಿ ಅಮ್ಮನವರು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು, ಕಾಲ ಇಡೋಕ್ಕಾಗ್ತಿಲ್ಲ. ಅದನ್ನು ಕೂಡ ಸಿಕ್ತು. ಇವಾಗ ರಕ್ಕಸಮ್ಮ ದೇಸಿಲಿಂಗಿ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ಏನೋ ಎಲ್ಲಿ ನೋಡ್ತಾ ಇದ್ದೀವಿ ಬಾರು.
ಎಲ್ಲ ಗುಂಡು ಗುಂಡು ಇದಾಗಿತ್ತು ಚೆನ್ನಾಗಿ ಮಾಡೋರು. ನೀವೆಲ್ಲಿ ನೋಡ್ತಾ ಇದ್ದೀರಾ ಹೊನ್ನಗೌಡ? ಸಿಕ್ಕಾಬಿಡೆ ಬಿಸಿಲು, ಕಾಲ ಇಡಕ್ಕಾಗ್ತಿಲ್ಲ, ಓಡೋಡ್ ಬಂದಿದ್ದೆ ಆಯ್ತು. ಈಗ ದೇಸಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಕಡೆ ಸಿಕ್ಕಾಬಿಟ್ಟು ಬಿಸಿಲು. ಇದು ದೇಸಿಲಿಂಗಯ್ಯ ದೇವಸ್ಥಾನ ಹತ್ರನೇ ಇರೋದು. ಯಾವುದು? ಬಟ್ ನಾವು ಫಸ್ಟ್ ಎಲ್ಲ ಬಂದಾಗ ಈ ರೀತಿ ಎಲ್ಲ ಇದ್ದೇ ಇರಲಿಲ್ಲ, ಒಂಥರ ಚಿಕ್ಕ ಜಾಗದಲ್ಲಿತ್ತು. ಇವಾಗೆಲ್ಲ ಫುಲ್ಲು ಇನೋವೇಷನ್ ಮಾಡಿಬಿಟ್ಟಿದ್ದಾರೆ. ಕತ್ತಲೆಮನೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ, ಈಗ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಲಾಸ್ಟ್ ದೇವಸ್ಥಾನ ರಕ್ಕಸಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದನ್ನು ಮುಗಿಸೋದೆ, ಎಲ್ಲ ದೇವಸ್ಥಾನನೂ ಮುಗಿಸುತ್ತೆ. ಯಾಕೆ ಫಸ್ಟ್ ಹೋಗೋದು? ಎಲ್ಲಿ ಬೈತಿದ್ಯಾ ನೀನು? ಏಕೆ ಸುಮ್ಮನೆ? ಇವಾಗ ನಮ್ಮ ಜೊತೆ ಒಂದನ್ನು ಕೂಡ ಬರ್ತಿದ್ದಾನೆ ಹಚ್ಲಿಗೆ. ಯಾಕೆ ಬರ್ತಿದ್ಯಾ ನಮ್ಮ ಮನೆಗೆ? ಹಾಂ, ಅಕ್ಕರೆಲ್ಲ ಮಂಡ್ಯಕ್ಕೆ ಹಂಗೇನೆ ಹೋದ್ರು. ಇವನ ಹಬ್ಬಕ್ಕೆ ಕರ್ಕೊಂಡು ಬರೋಣ ಅಂತಿದ್ರು, ಆದರೆ ಇವನು ಏನೋ ಗೊತ್ತಿಲ್ಲ, ಅಪರೂಪಕ್ಕೆ ಬರ್ತೀನಿ ಅಂದ್ಕೊಂಡು ಬಂದವನೇ. ನೋಡೋಣ ಇರ್ದಾನ ಇಲ್ವೋ ಗೊತ್ತಿಲ್ಲ. ಅಕ್ಕನೂ ಫಸ್ಟ್ ಟೈಮ್ ಅವನ್ನ ಬಿಟ್ಟಿರೋದು, ಅವನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಅಲ್ವೇನ ಅವನು? ಹೌದು. ನೋಡೋಣ ಇರ್ತಾನ ಇಲ್ವೋ. ಬನ್ನಿ ಇವಾಗ
ಮನೆಗೆ ಹೋಗೋಣ ಹಂಗೇನೆ ಅಮ್ಮನ ನೋಡೋಣ ಏನು ಮಾಡ್ತಿದ್ದಾಳು ಏನು ಅಂತ. ಬೆಳಗ್ಗೆಯಿಂದ ಅವಳನ್ನು ಕೂಡ ಮಾತಾಡ್ಸಿಲ್ಲ. ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲರನ್ನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ಬನ್ನಿ ಹೋಗೋಣ ಇವಾಗ. ಅಮ್ಮನ ಮಾತಾಡ್ಸೋಣ ಫಸ್ಟ್ ಅಲ್ವೇನಾ? ಅಮ್ಮನ ರಾಕಿನ ಮಾತಾಡಿಸ್ಬೇಕು. ಅವನು ಪಾಪ ಬೆಳಗ್ಗೆಯಿಂದ ಇಲ್ಲ, ರಂಜೋಣ ಬಂದಿದ್ರು, ರಂಜೋಣ ನೋಡ್ಕೊಂಡಿದ್ರು. ಅವನು ಕೂಡ ಒಬ್ಬನೇ ಇರಲಿಲ್ಲ, ರಂಜೋಣ ಇದ್ರೆ ಹೆಂಗೋ. ರಂಜೋಣ ಬಂದಿದ್ರು ಬೆಂಗಳೂರಿಂದ, ಇನ್ನು ಅವ್ರು ನೋಡ್ಕೊಂಡಿದ್ರು. ಇವಾಗ ಹೋಗಿ ಎಲ್ಲರನ್ನೂ ಕೂಡ ಮಾತಾಡಿಸ್ಬೇಕು. ನಡಿ ಹೋಗೋಣ ಅವನು. ಗೋಯಿಂಗ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.